See student, next problem will be students. Next problem will be say the share capital of a company. Next problem ಅಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ಅಂದ್ರೆ share capital of a company ಇದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ PQR ಕಂಪನಿ ಲಿಮಿಟೆಡ್ ಯಾರು ಇಶ್ಯೂ ಮಾಡ್ತಾ ಇರುವಂತದ್ದು PQR ಕಂಪನಿ ಲಿಮಿಟೆಡ್ ಇಶ್ಯೂ 50,000 shares of rupees 10 each. ಇಲ್ಲಿ ಅವರು ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾ ಇರುವಂತದ್ದು 50,000 ಒಂದು ಶೇರ್ ಬೇರೆ ಫೇಸ್ ವ್ಯಾಲ್ಯೂ ದೇ ಶುಡ್ ಬಿ ಗಿವನ್ ದಿ 10 each. Here they did not given the either premium or discount. ಇಲ್ಲಿ ನಿಮಗೆ ಪ್ರೀಮಿಯಂ ಪ್ರೊವೈಡ್ ಮಾಡಿಲ್ಲ, ಅದೇ ರೀತಿಯಾಗಿ ಅವರಿಗೆ ಡಿಸ್ಕೌಂಟ್ ಪ್ರೊವೈಡ್ ಮಾಡಿಲ್ಲ. The amount payable as follows. The amount was payable as follows. ಇಲ್ಲಿ ಏನು ಕೊಟ್ಟಿದ್ದಾನೆ ₹3 on application. ಓಕೆ, ಅಪ್ಲಿಕೇಶನ್ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ ₹3. ₹5 on allotment. ಇಲ್ಲಿ ₹5 ಏನು ಕಲೆಕ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಅಲಾಟ್ಮೆಂಟ್ ಗೆ ಕಲೆಕ್ಟ್ ಮಾಡ್ತಾ ಇದ್ದಾನೆ. ₹2 on first and final call. ಅಂದ್ರೆ ₹2 ಏನು ಕಲೆಕ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್. ಓಕೆ, ಹಿಯರ್ ಆಲ್ ದಿ ಶೇರ್ಸ್ ವರ್ ಸಬ್ಸ್ಕ್ರೈಬ್. ಅಂದ್ರೆ ಎಲ್ಲಾ ಶೇರ್ಸ್ ಅವರು ಸಬ್ಸ್ಕ್ರೈಬ್ ನಥಿಂಗ್ ಬಟ್ ಟೇಕನ್ ಅಪ್ ಬೈ ದಿ ಪಬ್ಲಿಕ್. ಆಲ್ ದಿ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್, ಮನಿ ಡ್ಯೂಲಿ ರಿಸೀವ್ಡ್. ಅಮೌಂಟ್ ನ ಕಂಪನಿ ಅವರು ಏನ್ ಮಾಡಿದ್ದಾರೆ, ರಿಸೀವ್ ನ ಮಾಡ್ಕೊಂಡಿದ್ದಾರೆ. ಎಕ್ಸೆಪ್ಟ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಆನ್ 1000 ಶೇರ್ಸ್. ಅಂದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಏನ್ ಮಾಡ್ತಾ ಇಲ್ಲ, 1000 ಶೇರ್ ಹೋಲ್ಡರ್ಸ್ did not pay the first and final call. Okay, here the directors forfeited nothing but what, cancellation of these shares nothing but what, did not pay the first and final call. ಅಂದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಪೇ ಮಾಡದೇ ಇರುವಂತದನ್ನ ಡೈರೆಕ್ಟರ್ಸ್ ಫರ್ಫಿಟೆಡ್ ನಥಿಂಗ್ ಬಟ್ ಕ್ಯಾನ್ಸಲೇಷನ್ ಮಾಡಿ these shares were reissued ₹8 per share. ಆ ಒಂದು ಶೇರ್ಸ್ ನ ಕ್ಯಾನ್ಸಲ್ ಮಾಡುವಂತದನ್ನ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ₹8 per share. ಓಕೆ, ಹಿಯರ್ ವಿ ಶುಡ್ ಬಿ ಪಾಸ್ ದಿ ಜರ್ನಲ್ ಎಂಟ್ರೀಸ್. ನಮ್ಗೆ ಇಲ್ಲಿ ಏನ್ ಪಾಸ್ ಮಾಡಕ್ ಹೇಳಿದಾನೆ, ಜರ್ನಲ್ ಎಂಟ್ರೀಸ್. ಓಕೆ, ಫಸ್ಟ್ ಜರ್ನಲ್ ಎಂಟ್ರಿ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಫಾರ್ ಅಪ್ಲಿಕೇಶನ್ ಮನಿ ರಿಸೀವ್ ಏನ್ ಬರುತ್ತೆ, ಫಸ್ಟ್ ಜರ್ನಲ್ ಎಂಟ್ರಿ ಫಾರ್ ಅಪ್ಲಿಕೇಶನ್ ಮನಿ received. Okay, the journal entry will be bank account debtor to share application account. Bank account debtor to share application account. Bank account debtor to share application account. ಇಲ್ಲಿ ಪಬ್ಲಿಕ್ ಗೆ ಅವರು ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ. ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ 50,000 ಶೇರ್ಸ್. The 50,000 into application value will be ₹3 ಅಂದಾಗ ಎಷ್ಟು ಬರುತ್ತೆ ನಿಮಗೆ, 1,50,000. ಓಕೆ, ದ ನರೇಷನ್ ಈಚ್ ಅಂಡ್ ಎಂಟ್ರಿಗೆ ನಿಮಗೆ ಎಲ್ಲಾ ಪ್ರಾರಂಭದಲ್ಲಿ ಹೇಳ್ತಾ ಇದೀನಿ, ಈಚ್ ಅಂಡ್ ಎಂಟ್ರಿ ವಿ ಶುಡ್ ಬಿ ರೈಟ್ ದಿ ನರೇಷನ್. ಓಕೆ, ಯಾರ್ ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್, ಅಪ್ಲಿಕೇಶನ್ ಮನಿ ರಿಸೀವ್ಡ್. Okay, next entry, what we are receiving the application money, we should be transferred to share capital account. ಇಲ್ಲಿ ಏನು ಅಪ್ಲಿಕೇಶನ್ ಮನಿನ ನಾವು ರಿಸೀವ್ ಮಾಡ್ಕೊಂಡಿದೀವೋ ಅದನ್ನ ನಾವು ಯಾವ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ದ ಸೆಕೆಂಡ್ ಜರ್ನಲ್ ಎಂಟ್ರಿ ವಿಲ್ ಬಿ share application account debtor to share capital account.
share application account debtor to share capital account. Share application account debtor to share capital account. ಇಲ್ಲಿ ಎಷ್ಟು ಬಂದಿದೆ ನಮಗೆ ಅಪ್ಲಿಕೇಶನ್ ಮನಿ 1,50,000. 1,50,000 being application money transferred to share capital account. Share application money transferred to share capital account. Okay, next entry for allotment money due. For allotment money due, the journal entry will be share allotment account. Share allotment account debtor to share capital account. Share allotment account debtor to share capital account. ಓಕೆ, ಇಲ್ಲಿ ನಾವು ತಗೋಬೇಕಾದ್ರೆ ಪಬ್ಲಿಕ್ ಶೇರ್ಸ್ ಅಲಾಟ್ ಮಾಡ್ತಾ ಇದ್ರೆ 50,000. ಓಕೆ, here we should be taken 50,000 into 5. ಎಷ್ಟು ಬರುತ್ತೆ ನಮಗೆ? 2,50,000. 2,50,000. Narration will be being allotment money due. Being allotment money due. Next entry, allotment money received. ಏನು ಬರುತ್ತೆ journal entry ನಮಗೆ? bank account debtor to share allotment account. Bank account debtor to share allotment account. ಇಲ್ಲಿ ಎಷ್ಟು ವ್ಯಾಲ್ಯೂ ನಾವು ತಗೊಂಡಿದ್ವಿ? 2,50,000. Here they are not given the either premium or discount. ಇಲ್ಲಿ ನಮಗೆ ಪ್ರೀಮಿಯಂ ಪ್ರೊವೈಡ್ ಮಾಡಿಲ್ಲ, ಅದೇ ರೀತಿಯಾಗಿ ನಮಗೆ ಡಿಸ್ಕೌಂಟ್ ಪ್ರೊವೈಡ್ ಮಾಡಿಲ್ಲ. ಇಲ್ಲಿ ಎಷ್ಟು ಅಂತ ವ್ಯಾಲ್ಯೂ ಅಂತಂದ್ರೆ 2,50,000. 2,50,000. Okay, narration will be being allotment money received. Being allotment money received. Okay, next journal entry will be for first and final call money due. Okay, next entry will be first and final call money due. ಏನು ಬರುತ್ತೆ journal entry? share first and final call account. Share first and final call account debtor. Share first and final call account debtor to share capital account. Share first and final call account debtor to share capital account. ಓಕೆ, ಇಲ್ಲಿ ಅವ್ರು ಕಾಲ್ ಮಾಡೋದು ಕಾಮನ್ ಆಗಿ ಎಷ್ಟು ಶೇರ್ಸ್ ಗೆ ಕಾಲ್ ಮಾಡ್ತಾರೆ ಅಂದ್ರೆ 50,000 ಶೇರ್. 50,000 into 2 rupees ಎಷ್ಟು ಬರುತ್ತೆ ನಮಗೆ ಇಲ್ಲಿ? 1 lakh. ಓಕೆ, ನೆಕ್ಸ್ಟ್ ಇದಕ್ಕೆ ನರೇಶನ್ being first and final call money due. First and final call money due. Next ನಾವು ಏನು ಮಾಡಬೇಕಾಗುತ್ತೆ? here we should be write the first and final call money received. When they are received the first and final call money, 1,000 shareholders did not pay the first and final call money. ಅವಾಗ ನಮಗೆ ಜರ್ನಲ್ ಎಂಟ್ರಿ ಏನು ಬರುತ್ತೆ ಅಂದ್ರೆ ಬ್ಯಾಂಕ್ ಅಕೌಂಟ್
debtor to bank account, debtor to share first and final call account, share first and final call account, share first and final call account. ಇಲ್ಲಿ ಟೋಟಲ್ ಅವ್ರು ಕಾಲ್ ಮಾಡಿರೋದೇ ಶೇರ್ಸ್ 50,000, ಅವ್ರು ಕಾಲ್ ಮಾಡಿರೋದೇ ಶೇರ್ಸ್ 50,000 ಮೈನಸ್ 1,000. ಯಾಕೆ ಇಲ್ಲಿ 1,000 ನಾವು ತಗೊಂತಾ ಇದೀವಿ ಅಂತಂದ್ರೆ ಬಿಕಾಸ್ ದೇ ಆರ್ ಡಿಡ್ ನಾಟ್ ಪೇಡ್ 1,000 ಶೇರ್ ಹೋಲ್ಡರ್ಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. 49,000 into 2 ಎಷ್ಟು ಬರುತ್ತೆ ನಿಮಗೆ? 98,000. 98,000. Okay, here narration will be being first and final call money received, first and final call money received. ಓಕೆ, ಈ ಎಂಟ್ರೀಸ್ಗೆ ನಿಮಗೆ 1 ಮಾರ್ಕ್ ಕೊಡ್ತಾನೆ, ಬಟ್ ಎಕ್ಸಾಮ್ ಅಲ್ಲಿ ಇದನ್ನು ಕೇಳೋದು ರೇರ್ ಕೇಸಸ್. ಓಕೆ, ಅದಕ್ಕೆ ನಮಗೆ ಟೋಟಲ್ ನಾವು ಎಷ್ಟು ಎಂಟ್ರೀಸ್ ಪಾಸ್ ಮಾಡಬೇಕು? 9 ಎಂಟ್ರೀಸ್ ನ ಪಾಸ್ ಮಾಡಬೇಕು. ಅಪ್ ಟು ಇಲ್ಲಿ ಪಾಸ್ ಮಾಡಿದ್ವಿ ಫಸ್ಟ್ ಅಂಡ್ ಫೈನಲ್ ಕಾಲ್. ನೆಕ್ಸ್ಟ್ ನಮ್ಗೆ ಇಲ್ಲಿ ದ ಡೈರೆಕ್ಟರ್ಸ್ ಫರ್ಫಿಟೆಡ್, ಇಲ್ಲಿ ಫರ್ಫಿಟೆಡ್ ಎಂಟ್ರೀಸ್ ನಾವು ಪಾಸ್ ಮಾಡಬೇಕಾಗುತ್ತೆ. ಫರ್ಫಿಟೆಡ್ ನಥಿಂಗ್ ಬಟ್ ಕ್ಯಾನ್ಸಲೇಷನ್. ಯಾಕೆ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಿಕಾಸ್ 1,000 shareholders did not pay the first and final call. 1,000 shareholders did not pay the first and final call. ಅದನ್ನ ಅದೇ ರೀತಿಯಾಗಿ ಏನ್ ಮಾಡ್ತಾ ಇದ್ದಾನೆ, ದ ಡೈರೆಕ್ಟರ್ ಏನ್ ಕ್ಯಾನ್ಸಲೇಷನ್ ಮಾಡಿದ್ನೋ ಅದನ್ನ ರೀಇಶ್ಯೂ ಮಾಡ್ತಾ ಇದೆ. ಎಷ್ಟಕ್ಕೆ ರೀಇಶ್ಯೂ ಮಾಡ್ತಾ ಇದೆ ಅಂದ್ರೆ ₹8 per share. ಇಲ್ಲಿ ಎಷ್ಟಕ್ಕೆ ರೀಇಶ್ಯೂ ಮಾಡ್ತಾ ಇದೆ ಅಂದ್ರೆ 8 per share. Okay, next entry we should be write the forfeited. Forfeited entry ನೀವು ಪಾಸ್ ಮಾಡಬೇಕಾದ್ರೆ ಇಲ್ಲಿ ಏನು ಬರುತ್ತೆ ಜನರಲ್ ಎಂಟ್ರಿ ಅಂದ್ರೆ share capital account debtor to ಇಲ್ಲಿ ಏನು ಮಾಡ್ತಾ ಇದೆ, ಕ್ಯಾನ್ಸಲೇಷನ್ ಮಾಡ್ತಾ ಇದೆ. ಯಾಕೆ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾನೆ? ಬಿಕಾಸ್ ದ first shareholders 1,000 shareholders did not pay the first and final call account. ಅವಾಗೆಲ್ಲಿ to forfeited shares account, forfeited shares account. ಇಲ್ಲಿ ಯಾವ ವ್ಯಾಲ್ಯೂ ನಾವು ಪೇ ಮಾಡ್ತಾ ಇಲ್ಲ, to first and final call account, share first and final call account, first and final call account. ಇಲ್ಲಿ ಎಷ್ಟು ಜನ ಶೇರ್ ಹೋಲ್ಡರ್ಸ್ ಪೇ ಮಾಡ್ತಾ ಇಲ್ಲ? 1,000 ಶೇರ್ ಹೋಲ್ಡರ್ಸ್. 1,000 into ಫೇಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಮಗೆ? 10 per share. 10,000 ಅಲ್ಲಿಗೆ ಎಷ್ಟು ಬರುತ್ತೆ ಸರ್? 10 rupees. ಅಲ್ಲಿಗೆ ಎಷ್ಟು ಬರುತ್ತೆ ನಮಗೆ ಇಲ್ಲಿ? 10,000. ಓಕೆ, ಫಸ್ಟ್ ಅಂಡ್ ಫೈನಲ್ ಕಾಲ್ಗೆ 1,000 into first and final call value they should be given 2 per share, 2 rupees. ಇಲ್ಲಿ ಎಷ್ಟು ಬರುತ್ತೆ ನಿಮಗೆ? 2,000. ನಾವು ಫರ್ಫಿಟೆಡ್ ಎಷ್ಟು ಬರುತ್ತೆ ಅಂತಂದ್ರೆ 10,000 minus 2,000 8,000. 8,000 being ನರೇಷನ್ ಏನು ಬರುತ್ತೆ ಇದಕ್ಕೆ? being forfeited of shares for non-payment of first and final call. ನೆಕ್ಸ್ಟ್ ಅದನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ? ರೀಇಶ್ಯೂಡ್ ನ ಮಾಡ್ತಾ ಇದ್ದಾರೆ. ರೀಇಶ್ಯೂ ಮಾಡಿದಾಗ ಇಲ್ಲಿ ಏನ್ ಬರುತ್ತೆ ಜನರಲ್ ಎಂಟ್ರಿ ಅಂತಂದ್ರೆ bank account debtor forfeited shares account
forfeited shares account debtor to share capital account. Forfeited shares account debtor to share capital account. ಓಕೆ, ಈ ಒಂದು ಕೇಸಲ್ಲಿ ರೀಇಶ್ಯೂಡ್ ವ್ಯಾಲ್ಯೂ ಎಷ್ಟು ಮಾಡ್ತಾ ಇದ್ದೇನೆ, ₹8 per share. ಅವಾಗ ಇಲ್ಲಿ ಶೇರ್ಸ್ ನ ರೀಇಶ್ಯೂ ಮಾಡ್ತಾರೆ ಅಂತಂದ್ರೆ 1000 into 8 ಎಷ್ಟು ಬರುತ್ತೆ ನಿಮಗೆ, 8000. ಆಲ್ರೆಡಿ ನಾವೇನ್ ಮಾಡಿದ್ವಿ, ಶೇರ್ ಕ್ಯಾಪಿಟಲ್ ನಾವು ತಗೊಂಡಿದ್ವಿ. ಎಷ್ಟು ಬಂದಿದೆ ನಮಗೆ ಶೇರ್ ಕ್ಯಾಪಿಟಲ್? 10,000. ಓಕೆ, ನಾವು ಫರ್ಫಿಟೆಡ್ ಆಗುವಂತದ್ದು 10,000 minus 8,000, 2,000. ಓಕೆ, here being reissue of forfeited shares. ಓಕೆ, ನೆಕ್ಸ್ಟ್ ಅದನ್ನ ನಾವೇನ್ ಮಾಡ್ತೀವಿ, ಫರ್ಫಿಟೆಡ್ ಶೇರ್ಸ್ ಬಂದಿರುವಂತದನ್ನ ವಿ ಶುಡ್ ಬಿ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಯಾವ ಅಕೌಂಟ್ ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅಂದ್ರೆ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಓಕೆ, here journal entry will be forfeited shares account debtor to capital reserve account. Forfeited shares account debtor to capital reserve account. ಓಕೆ, ಇಲ್ಲಿ ನಮಗೆ ಇಲ್ಲಿ ಎಷ್ಟು ಬಂದಿದೆ ಫರ್ಫಿಟೆಡ್ ಶೇರ್ಸ್? 8,000 minus 2,000. ರೀಇಶ್ಯೂಡ್ ಅಲ್ಲಿ ಎಷ್ಟು ಬಂದಿದೆ ನಮಗೆ? 2,000. ಎಷ್ಟು ಬರುತ್ತೆ ನಿಮಗೆ? 6,000. Narration: final balance being final balance transfer to capital reserve. Final balance transfer to capital reserve. ಓಕೆ, ಈ ರೀತಿಯಾಗಿ ಕೇಳಿದ್ರೆ ನಿಮಗೆ 11 ಮಾರ್ಕ್ ಇರುತ್ತೆ, ಬಟ್ ಸಮ್ ಕೇಸಸ್ ಇಲ್ಲ ನಿಮಗೆ 12 ಮಾರ್ಕ್ ಅದನ್ನ ಕೇಳ್ತಾರೆ. See you in the next problem, next class.